ಇಲ್ಲ ಇಲ್ಲ ಸಿ ಅದನ್ನು ಅಗತ್ಯ ಇರ್ತಕ್ಕಂಥ ಸ್ವಲ್ಪ ಟೆಕ್ನಿಕಲ್ ಇದರೊಳಗೆ ಯಾವುದೂ ಹೋಲ್ಡ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕೊಡೋದೇ ನಾವು ಕಮ್ಮಿ ಕೊಡ್ತೀವಿ, ಅದನ್ನು ಹಿಡಿದು ಬಿಟ್ರೆ ಹೇಗೆ? ಅದನ್ನು ಕ್ಲಿಯರ್ ಆಗಿದೆ. ಟೆಕ್ನಿಕಲ್ ಸಮ್ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಮೊನ್ನೆ ಸಾಯಂಕಾಲ ಕ್ಯಾಬಿನೆಟ್ ಆದಮೇಲೆ ಇನ್ಯಾವುದಿದೆ ಎಲ್ಲ ಪೆಂಡಿಂಗ್ ಕೊಡಬೇಕಂತ. ಅದು ಬಿಟ್ಟರೆ ಯಾವುದು ಹಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಏನೇನು ಬಾಕಿ ಇದೆ ಎಲ್ಲದೂ ಕೂಡ ಕೊಡ್ತೀವಿ. ಅದು ಎಲ್ಲ ಗ್ಯಾರಂಟಿಗಳಲ್ಲಿ ಬಾಕಿ ಇದ್ರೂ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಶಿಕ್ಷಕರ ಸಂಬಳ ಬಿಡುಗಡೆ ಆಗುತ್ತೆ ಈಗ ಆಗುತ್ತೆ. ಯಾವುದಾದ್ರು ಬಾಕಿ ಇದೆ, ಕೆಲವು ಕಡೆಗೆ ಕೊಟ್ಟಿದ್ದಾರೆ, ಕೆಲವು ಕಡೆಗೆ ಸಮ್ ಪ್ರಾಬ್ಲಮ್ಸ್ ಆಗಿದೆ. ಕೆಲವು ಬೇಡಿಕೆಗಳನ್ನು ಕೇಳ್ಕೊಂಡಿದ್ದೀನಿ. ನೋಡೋಣ, ಮಾನ್ಯ ಮುಖ್ಯಮಂತ್ರಿ ಇನ್ನೂ ಒಂದು ರೌಂಡು ಮೀಟಿಂಗ್ ಕರೆದು ಫೈನಲ್ ಮಾಡ್ತಾರೆ. ಅದು ಅವರು ಇದಕ್ಕೆ ಬಿಟ್ಟಿರೋದನ್ನು 7ನೇ ತಾರೀಕೊಳಗೆ ಏನು ಡಿಸಿಷನ್ ತೊಗೊಳ್ತಾರೆ. ಕೆಲವು ರಿಕ್ವೆಸ್ಟ್ನ ನಾವು ಕೇಳಿದ್ದೀವಿ, ನಾವು ಹೇಳ್ತೀವಿ ಮುಂದೆ ಹೇಳ್ತೀವಿ. ಓಕೆ, ಇಲ್ಲ ಸಿ ಅದನ್ನು ಅಗತ್ಯ ಇರ್ತಕ್ಕಂಥ ಸ್ವಲ್ಪ ಟೆಕ್ನಿಕಲ್ ಇದರೊಳಗೆ ಯಾವುದೂ ಹೋಲ್ಡ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕೊಡೋದೇ ನಾವು ಕಮ್ಮಿ ಕೊಡ್ತೀವಿ, ಅದನ್ನು ಹಿಡಿದು ಬಿಟ್ರೆ ಹೇಗೆ? ಅದನ್ನು ಕ್ಲಿಯರ್ ಆಗಿದೆ. ಟೆಕ್ನಿಕಲ್ ಸಮ್ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಮೊನ್ನೆ ಸಾಯಂಕಾಲ ಕ್ಯಾಬಿನೆಟ್ ಆದಮೇಲೆ ಇನ್ಯಾವುದಿದೆ ಎಲ್ಲ ಪೆಂಡಿಂಗ್ ಕೊಡಬೇಕಂತ. ಅದು ಬಿಟ್ಟರೆ ಯಾವುದು ಹಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಏನೇನು ಬಾಕಿ ಇದೆ ಎಲ್ಲದೂ ಕೂಡ ಕೊಡ್ತೀವಿ. ಅದು ಎಲ್ಲ ಗ್ಯಾರಂಟಿಗಳಲ್ಲಿ ಬಾಕಿ ಇದ್ರೂ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಶಿಕ್ಷಕರ ಸಂಬಳ ಬಿಡುಗಡೆ ಆಗುತ್ತೆ ಈಗ ಆಗುತ್ತೆ. ಯಾವುದಾದ್ರು ಬಾಕಿ ಇದೆ, ಕೆಲವು ಕಡೆಗೆ ಕೊಟ್ಟಿದ್ದಾರೆ, ಕೆಲವು ಕಡೆಗೆ ಸಮ್ ಪ್ರಾಬ್ಲಮ್ಸ್ ಆಗಿದೆ. ಕೆಲವು ಬೇಡಿಕೆಗಳನ್ನು ಕೇಳ್ಕೊಂಡಿದ್ದೀನಿ. ನೋಡೋಣ, ಮಾನ್ಯ ಮುಖ್ಯಮಂತ್ರಿ ಇನ್ನೂ ಒಂದು ರೌಂಡು ಮೀಟಿಂಗ್ ಕರೆದು ಫೈನಲ್ ಮಾಡ್ತಾರೆ. ಅದು ಅವರು ಇದಕ್ಕೆ ಬಿಟ್ಟಿರೋದನ್ನು 7ನೇ ತಾರೀಕೊಳಗೆ ಏನು ಡಿಸಿಷನ್ ತೊಗೊಳ್ತಾರೆ. ಕೆಲವು ರಿಕ್ವೆಸ್ಟ್ನ ನಾವು ಕೇಳಿದ್ದೀವಿ, ನಾವು ಹೇಳ್ತೀವಿ ಮುಂದೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.